ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾಯನಾ ಕಿಶೋರ್ ವ್ಲಾಗ್. ಅಂದರೆ ನಾನಂತೂ ಈ ಥರ ಒಂದು ವಿಡಿಯೋ ಮಾಡಿ ತುಂಬ ದಿನನೇ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾಯಿದ್ದೀನಲ್ವ, ಅದರಿಂದ. ಅಂದರೆ ಡೈಲಿ ಕೊರಿಯರ್ ಮಾಡೋದಿರುತ್ತೆ ಅಥವಾ ಬುಕ್ಕಿಂಗ್ ತೊಗೊಳ್ಳೋದಿರುತ್ತೆ. ಹಾಗೇನೆ ಅದನ್ನು ರೆಡಿ ಮಾಡಬೇಕಲ್ವ, ಅದರಿಂದನೇ ಟೈಮ್ ಆಗಿಬಿಡ್ತಿದೆ. ಅದ್ರ ಜೊತೆಗೆ ಪಾಪು ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು. ಅದರಿಂದ ಟೈಮೇ ಆಗ್ತಾಯಿಲ್ಲ. ವೀಡಿಯೋಸ್ ಅಂದರೆ ವೀಕಿಗೆ ಒಂದು ಎರಡು ಅಥವಾ ಮೂರು ಈ ಥರ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಬೆಳಗ್ಗೆಯಿಂದನೂ ವೀಡಿಯೋ ಮಾಡೋಣ ಅಂದ್ಕೊಂಡೆ. ನನ್ನ ಮಗಳು ಬಿಡ್ತಿರ್ಲಿಲ್ಲ. ಅವಳನ್ನ ಮಲಗಿಸ್ಬಿಟ್ಟು ಇವಾಗ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಪೂಜೆ ಕೂಡ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ದಿನದಿಂದನೇ ಹೇಳ್ತಿದ್ದೆ ಅಲ್ವಾ, ಕೆಲವೊಂದು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತೀನಿ ಅಂತ ಹಳೆ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಹಾಗೆಯೇ ಇನ್ನೂ ಒಂದು ಫೇರ್ನೆಸ್ ಕ್ರೀಮ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳಿದ್ದೆ. ಆ ಒಂದು ಕ್ರೀಮ್ ಬಗ್ಗೆ ಇವತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ತುಂಬಾ ಚೆನ್ನಾಗಿದೆ ಕ್ರೀಮು. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳನ್ನ ಬಿಟ್ಟು ದೊಡ್ಡವರಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಲ್ಯಾಬಲ್ಲಿ ಟೆಸ್ಟ್ ಆಗಿದೆ. ಯಾವುದೇ ರೀತಿಯಾದ ಭಯ ಇಲ್ಲ, ಸರ್ಟಿಫೈ ಕೂಡ ಆಗಿದೆ. ಅದು ಅಲ್ಲದೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ಹಾಗೆಯೇ ಯಾವುದೇ ರೀತಿಯ ಸ್ಟೆರಾಯ್ಡ್ ಕೂಡ ಮಿಕ್ಸ್ ಆಗಿಲ್ಲ. ನಿಮಗೆ ಕಮ್ಮಿ ಅಂತ ಅಂದರೂ ನಿಮಗೆ 7 ಡೇಸು ಅಥವಾ 5 ಡೇಸು, ಟೋಟಲು 10 ಡೇಸ್ವರೆಗೂ ಕೂಡ ನಾನು ನಿಮಗೆ ಟೈಮ್ ಕೊಡ್ತೀನಿ. 10 ಡೇಸ್ ಆದರೂ ಕೂಡ ನಿಮಗೆ ಕಲರ್ ಬಂದಿಲ್ಲ ಅಂತಂದರೆ ನಾನು ಅಮೌಂಟ್ ವಾಪಸ್ ಹಾಕ್ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ ಕ್ರೀಮು, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕೂಡ ಯೂಸ್ ಮಾಡ್ತಿದ್ದೀನಿ. ಬರೀ ನಾನು 3 ಡೇಸ್ ಅಷ್ಟೇ ಯೂಸ್ ಮಾಡಿರೋದು. ನಾನು ಅದು ಇದು ಬ್ಯುಸಿ ಅಂದ್ಕೊಂಡು ನಿಜವಾಗ್ಲೂ ಹೇಳ್ತೀನಿ, ನನ್ನ ಬಗ್ಗೆ ನಾನು ಏನು ಕೂಡ ಕೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ವೆಯ್ಟ್ ಲಾಸ್ ಪೌಡರ್ ಮಾತ್ರ ನಾನು ಯೂಸ್ ಮಾಡ್ಕೊಂಡು ಬಂದೆ. ಸಣ್ಣ ಕೂಡ ಆದೆ. ಇವಾಗ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ನನ್ನ ಏನೂ ಒಂದು ಕೂಡ ಕೇರ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅದು ಇದು ಬಿಸ್ನೆಸ್ಸು ಅವು ಇವು ಕೆಲಸನೇ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಇವಾಗ ಈ ಒಂದು ಕ್ರೀಮ್ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಕ್ರೀಮ್ ಅಂತೂ ತುಂಬಾ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿದೆ. ವೈಟ್ನಿಂಗ್ ಕ್ರೀಮ್ ಅಂತ ಇದಕ್ಕೆ ನಾನು ಹೆಸರಿಟ್ಟಿದ್ದೀನಿ. ವೈಟ್ನಿಂಗ್ ಕ್ರೀಮ್ ಅಂತಲೇ ಕರಿಬೇಕು ಇದನ್ನು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ರೀತಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ನೀವು ಇದನ್ನು ನೈಟ್ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಡೇ ಕ್ರೀಮ್ಗೆ ಅಂತಲೇ ಇನ್ನೂ ಒಂದು ಕ್ರೀಮ್ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಡೇ ಕ್ರೀಮ್ ಆಗಿ ತೊಗೋಬೇಕು. ಇವಾಗ ಆಲ್ರೆಡಿ ಕ್ಯಾರೆಟ್ ಕ್ರೀಮ್ ಯಾರೆಲ್ಲ ಯೂಸ್ ಮಾಡಿ ಎಲ್ಲರಿಗೂ ಅಡ್ಜಸ್ಟ್ ಆಗಿದೆಯೋ ಅವರು ಅದನ್ನೇ ಯೂಸ್ ಮಾಡಿ. ನಿಮ್ಗೆ ಇನ್ನೂ ಬೇಗನೆ ಕಲರ್ ಬರಬೇಕು, ನಾವು ಬೇಗನೆ ವೈಟ್ಗಾಗಬೇಕು ಅಂತ ಅನ್ನೋರು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ನಿಮಗೆ 10 ಡೇಸ್ಗಂತೂ ಒಳ್ಳೆ ಕಲರ್ ಬರುತ್ತೆ. 10 ಡೇಸ್ವರೆಗೂ ನೀವು ವೆಯ್ಟ್ ಮಾಡಿ ನೋಡಿ. ಕಂಟಿನ್ಯೂಸ್ ಅಪ್ಲೈ ಮಾಡಬೇಕು. ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಅದೇ ಥರನೇ ಕಂಟಿನ್ಯೂಸ್ ಅಪ್ಲೈ ಮಾಡ್ಕೊಂಡು ಬನ್ನಿ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ. ಯಾವುದು ಕೂಡ ನಾವು ಕೆಮಿಕಲ್ಲು ಅಥವಾ ಸ್ಟೆರಾಯ್ಡ್ ಮಿಕ್ಸ್ ಮಾಡಿ ಯಾವುದೇ ಒಂದು ಕ್ರೀಮ್ನು ಕೂಡ ಮಾಡಿಲ್ಲ. ಯಾವ ರೀತಿ ಒಂದು ಕ್ರೀಮ್ಗಳನ್ನ ಮಾಡಿದ್ದೀವಿ ಅಂತಲೂ ಕೂಡ ನಿಮಗೆ ಇನ್ನೂ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಇವಾಗ ನನ್ನ ಹತ್ರ ಎಷ್ಟೊಂದು ಪ್ರಾಡಕ್ಟ್ ಇದೆ ಅಲ್ವಾ, ಎಲ್ಲ ಪ್ರಾಡಕ್ಟ್ಗೂ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಬ್ಯುಸಿಯಾಗಿರೋದ್ರಿಂದ ಬೇಗನೆ ತಿಳಿಸ್ಕೊಟ್ರೆ ನೀವು ಕೂಡ ಬುಕ್ ಮಾಡಿ ತೊಗೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಶೈನಿಂಗ್ ಬಂದಿದೆ, ಕಲರ್ ಬಂದಿದೆ ಅಂತೇಳಿ. ನಾನು ಇದರಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮೇಕಪ್ಪು ಏನೂ ಕೂಡ ಮಾಡ್ಕೊಂಡಿಲ್ಲ. ನಿಮ್ಮ ಮುಂದೆನೇ ಕ್ರೀಮ್ನ ಕೂಡ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಹಾಗೆಯೇ ಇದು ಡೇ ಕ್ರೀಮು. ಇದನ್ನು ನೈಟ್ ಅಪ್ಲೈ ಮಾಡ್ಕೋಬೇಕು. ಇದನ್ನು ಡೇ ಅಪ್ಲೈ ಮಾಡ್ಕೋಬೇಕು. ಇದರಲ್ಲಿ ಸನ್ಸ್ಕ್ರೀನು ಮತ್ತು ಡೇ ಕ್ರೀಮ್ ಎರಡೂ ಕೂಡ ಮಿಕ್ಸ್ ಆಗಿದೆ. ಇದರಲ್ಲಂತೂ ಡೇ ಕ್ರೀಮು ಮತ್ತು ಸನ್ಸ್ಕ್ರೀನ್ ಎರಡೂ ಕೂಡ ಮಿಕ್ಸ್ ಆಗಿರೋದ್ರಿಂದ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಬಿಸಿಲಿಗೆ ಹೋದರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅದು ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾವುದೇ ರೀತಿಯಾದ ಕೆಮಿಕಲ್ ಕೂಡ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 10 ಡೇಸ್ಗೆ ನೀವು ಬೆಳ್ಳಗಾಗಿಲ್ಲ ಅಂತಂದರೆ ಕೇಳಿಬೇಕಾದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲವೊಬ್ಬರಿಗೆ 5 ಡೇಸ್ಗೆ ವೈಟ್ಗಾಗ್ಬೋದು, ಇನ್ನು ಕೆಲವೊಬ್ಬರು 7 ಡೇಸು. ಬಟ್ ಜಾಸ್ತಿ ಅಂದರೆ 10 ಡೇಸು. 10 ಡೇಸ್ಗೆಲ್ಲ ರಿಸಲ್ಟ್ ಪಕ್ಕಾ ಬಂದೇ ಬರುತ್ತೆ. ತುಂಬ ಚೆನ್ನಾಗಿದೆ. ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ನನ್ನ ಮಗಳನ್ನ ತೊಡೆ ಮೇಲೆ ಹಿಂಗೆ ತಟ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಕ್ರೀಮ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ಈಗ ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ದೆ ಯಾವ ರೀತಿ ಅದು ಬರುತ್ತೆ ಅಂತೇಳಿ. ಹಾಗೆಯೇ ಇದು ಡೇ ಕ್ರೀಮು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಬರುತ್ತೆ ನೋಡಿ ಈ ರೀತಿ ಬರುತ್ತೆ. ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತೀನಿ. ಏನಕ್ಕೆ ಇವಾಗ ನಾನು ನೈಟ್ ಕ್ರೀಮ್ ಅಪ್ಲೈ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ಅದ್ರ ಮೇಲೇ ಡೇ ಕ್ರೀಮು ಅಪ್ಲೈ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಇದು ಅಷ್ಟೇ ಒಂದು ಸ್ವಲ್ಪ ನಿಮಗೆ ಅದು ಆಯಿಲ್ ಥರ ಅನಿಸುತ್ತೆ. ಆಯಿಲ್ ಥರ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನೀರು ಥರ ಅನಿಸುತ್ತೆ. ಎಣ್ಣೆ ಜಿಡ್ಡು ಥರ ಬರಲ್ಲ ಇದು. ಬಟ್ ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಡ್ರೈ ಆಗಿಬಿಡುತ್ತೆ. ಎರಡೂ ಕೂಡ ನೀವು ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ನು. ಯಾವುದೇ ಒಂದು ಪಿಗ್ಮೆಂಟೇಷನ್ ಇರಲಿ ಕೂಡ ಹೋಗುತ್ತೆ. ಹಾಗೆಯೇ ಯಾವುದೇ ಕಪ್ಪು ಕಲೆ ಇದ್ದರೂ ಕೂಡ ಹೋಗುತ್ತೆ. ಹಾಗೆಯೇ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೂ ಕೂಡ ಹೋಗುತ್ತೆ. ಈ ರೀತಿ ಒಂದು 2 ಕ್ರೀಮ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಅಲ್ಲದೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ ಇದೆ. ಅಂದರೆ ಶಾಂಪು ಕೂಡ ರೆಡಿ ಇದೆ ನಮ್ಮ ಹತ್ರ. ಶಾಂಪು ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅದು ಬ್ಲ್ಯಾಕ್ ಕಲರ್ ಇತ್ತು, ಇವಾಗ ಪಿಂಕ್ ಕಲರ್ ಇದೆ. ಅಂದರೆ ಇದರಲ್ಲಿ ದಾಸವಾಳ ಹೂವನ್ನು ತುಂಬ ಜಾಸ್ತಿ ಬಳಸಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಶಾಂಪು ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ಹಾಗೆಯೇ ಬೇರೆ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಆಮೇಲೆ ಇನ್ನೂ ಒಂದು ಹೇಳಬೇಕಾಗಿತ್ತು ತುಂಬ ಇಂಪಾರ್ಟೆಂಟಾಗಿ, ನೋಡಿ ಬೇಬಿ ಆಯಿಲ್ ಕೂಡ ರೆಡಿಯಾಗಿದೆ. ಬೇಬಿ ಆಯಿಲ್ ಕೂಡ ಟೆಸ್ಟ್ ಕೂಡ ಆಗಿದೆ. ಬೇಕು ಅಂತ ಅನ್ನೋರು ಅದನ್ನು ಕೂಡ ತೊಗೋಬೋದು. ಏಕೆಂದರೆ ತುಂಬಾ ಕೇಳ್ತಾ ಇದ್ರಿ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇಬಿ ಆಯಿಲ್ ಕೂಡ ರೆಡಿಯಾಗಿದೆ, ಬುಕ್ ಮಾಡಿ ತೊಗೊಳ್ಳಿ. ಅದನ್ನು ಕೂಡ ಲ್ಯಾಬಲ್ಲಿ ಟೆಸ್ಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಬಿ ಆಯಿಲ್ ಮಾಡುವಾಗ ಏನೇನು ಮಾಡಿದ್ದೀವಿ, ಅದರಲ್ಲಿ ಏನೇನು ಹಾಕಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ಪಕ್ಕ ರಿಸಲ್ಟ್ ಇದೆ. ಹಾಗೆ ಕೆಲವೊಂದು ಪ್ರಾಡಕ್ಟ್ ಇದೆ. ಅಂದರೆ ಇವಾಗ ಟ್ಯಾನ್ ರಿಮೂವರ್ ಕ್ರೀಮ್ ಅಂತಲೇ ಇದೆ. ಹಾಗೆಯೇ ಇನ್ನು ಕೆಲವೊಂದು ವೈಟ್ನಿಂಗ್ ಸೋಪ್ ಕೂಡ ಮಾಡಿದ್ದೀವಿ. ಹಾಗೆಯೇ ಇವಾಗ MD ಹೊಡ್ಕೊಬಿಡುತ್ತೆ ನೋಡಿ, ಆವಾಗಲೂ ಕೂಡ ಕೆಲವೊಂದು ಕ್ರೀಮ್ಗಳನ್ನ ಯೂಸ್ ಮಾಡ್ಬೋದು. ಆ ಒಂದು ಕ್ರೀಮ್ ಕೂಡ ಹೋಮ್ ಮೇಡ್ ಕ್ರೀಮ್. ಪ್ರತಿಯೊಂದು ಪ್ರಾಡಕ್ಟು ಕೂಡ ಹೋಮ್ ಮೇಡು. ಹಾಗೆಯೇ ಇನ್ನೂ ಒಂದು ಇಂಪಾರ್ಟೆಂಟಾಗಿ ತಿಳಿಸ್ಬೇಕಾಗಿತ್ತು, ಏನಂತ ಹೇಳಿದ್ರೆ ಇವಾಗ ಲಿಪ್ ಬಾಮ್ ಮಾಡಿದ್ದೀವಿ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅವಾಗ ಎಲ್ಲರೂ ಕೂಡ ನಮ್ಮ ಲಿಪ್ಪು ತುಂಬಾ ಕಪ್ಪಾಗ್ಬಿಟ್ಟಿದೆ, ಬೇಗ ಲಿಪ್ ಬಾಮ್ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ರಿ. ಲಿಪ್ ಬಾಮು ಅಷ್ಟೇ ತುಂಬಾ ಚೆನ್ನಾಗಿದೆ. ಹೋಮ್ ಮೇಡ್ ಲಿಪ್ ಬಾಮ್ ಇದು ಕೂಡ ಟೆಸ್ಟ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ಲಿಪ್ ಬಾಮು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮಕ್ಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಬಬಲ್ ಗಮ್ ಫ್ಲೇವರ್ ಬರುತ್ತೆ ಇದು. ನಾನು ಕೂಡ ಇವಾಗ ಅದನ್ನೇ ಅಪ್ಲೈ ಮಾಡ್ಕೊಂಡಿರೋದು. ಬೆಳಗ್ಗೆ ರೆಡಿ ಆಗುವಾಗಲೇ ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ಯಾಕಂದರೆ ಲಿಪ್ಸ್ಟಿಕ್ಕನ್ನ ಡೈಲಿ ಹಾಕ್ದಷ್ಟು ಅದು ಕೆಮಿಕಲ್ ಅಲ್ವಾ. ಅದ್ರ ಬದಲು ಈ ಥರ ಹೋಮ್ ಮೇಡ್ ಲಿಪ್ ಬಾಮ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಈಗ ಸ್ಟೆರಾಯ್ಡ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿರ್ತಾರಲ್ಲ, ಅವ್ರ ಲಿಪ್ ಅಂತೂ ನೋಡೋಕ್ಕಾಗಲ್ಲ, ತುಂಬಾ ಕಪ್ಪಾಗ್ಬಿಟ್ಟಿರುತ್ತೆ. ಅವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಇವಾಗ ನೆಕ್ಸ್ಟು ನಿಮ್ಮ ಫೇಸಲ್ಲಿ ಏನಾದರೂ ಹೇರ್ ಜಾಸ್ತಿ ಇದೆ ಅಥವಾ ಹ್ಯಾಂಡ್ಸಲ್ಲಿ ಹೇರ್ ಜಾಸ್ತಿ ಇದೆ ಅಂದರೆ ಅದಕ್ಕೂ ಕೂಡ ನಮ್ಮ ಹತ್ರ ಒಂದು ಸೋಪ್ ಇದೆ. ಹಾಗೆಯೇ ಕ್ರೀಮು ಕೂಡ ಇದೆ. ಅದನ್ನು ಕೂಡ ನೆಕ್ಸ್ಟು ವಿಡಿಯೋಗಳಲ್ಲಿ ಲಾಂಚ್ ಮಾಡ್ತೀನಿ. ಇವಾಗ ನಾನು ಡೇ ಕ್ರೀಮು ಮತ್ತು ನೈಟ್ ಕ್ರೀಮು ಇನ್ನೂ ಒಂದು ಹೊಸದಾಗಿ ಲಾಂಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಬೇಕು ಅಂತ ಅನ್ನೋರು ಯಾವ ರೀತಿ ಎಲ್ಲ ಪ್ರಾಡಕ್ಟ್ನ ಬುಕ್ ಮಾಡಿ ತೊಗೋತಿದ್ದೀರೋ ಆ ರೀತಿ ತೊಗೋಬೋದು. 2 ಕ್ರೀಮು ಅಷ್ಟೇ ಚೆನ್ನಾಗಿದೆ. 10 ಡೇಸ್ಗೆಲ್ಲ ನೀವು ಪಕ್ಕಾ ಬೆಳ್ಳಗಾಗೇ ಆಗ್ತೀರಾ. ಮಿನಿಮಮ್ 5 ಡೇಸ್ಗೆ ನೀವು ಬೆಳ್ಳಗಾಗ್ತೀರಾ. ಬಟ್ ಯಾವುದಕ್ಕೂ ಇರಲಿ ಅಂತ ನಾನು 10 ಡೇಸ್ ಅಂತ ಹೇಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ನಾನೇ ಎಷ್ಟು ಚೇಂಜಸ್ ಆಗಿದ್ದೀನಿ ಅಂತ. ಕ್ಯಾರೆಟ್ ಕ್ರೀಮು ಅಷ್ಟೇ ಯಾವಾಗಲೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನೀವು ಕ್ಯಾರೆಟ್ ಕ್ರೀಮು ಕೂಡ ತೊಗೊಂಡು ಯೂಸ್ ಮಾಡ್ಬೋದು. ಕ್ಯಾರೆಟ್ ಕ್ರೀಮ್ ಯಾರಿಗೆಲ್ಲ ಅಡ್ಜಸ್ಟ್ ಆಗಿದೆಯೋ ಕ್ಯಾರೆಟ್ ಕ್ರೀಮ್ ಯೂಸ್ ಮಾಡಿ. ನೀವು ಬೇಗನೆ ಕಲರ್ ಬರಬೇಕು ಅಂತ ಅನ್ನೋರು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಹಾಗೆ ಇದ್ರದ್ದು ಕ್ವಾಂಟಿಟಿನೂ ಕೂಡ ಕಮ್ಮಿ ಇದೆ. ಹಾಗೆ ಕಾಸ್ಟು ಕೂಡ ಜಾಸ್ತಿ ಇದ್ದರು 100% ರಿಸಲ್ಟ್ ಇದೆ. ಕ್ಯಾರೆಟ್ ಕ್ರೀಮ್ಗಿಂತ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಬರುತ್ತೆ ಅಂಥೇಳಿ ತಿಳಿಸ್ಕೊಡ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬೇಕು ಅಂತ ಅನ್ನೋರು ಬೇಗನೆ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ಕ್ರೀಮಲ್ಲಿ ಏನೇನು ಮಾಡಿದ್ದೀನಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಅಂಥೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾವ ರೀತಿ ಒಂದು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿ ತೊಗೋತಿದ್ದೀರೋ ಅದೇ ಥರನೇ ಬುಕ್ ಮಾಡಿ ತೊಗೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತೇಳಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.